ನಮಸ್ಕಾರ ಸ್ನೇಹಿತರೆ, ಪ್ಯಾವೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಮೊದಲು ಕಾಣೋದು ಏನು ಗೊತ್ತಾ? ಟ್ಯಾಲೆಂಟ್ ಇಲ್ಲ, ಆರ್ಟ್ ಕೂಡ ಇಲ್ಲ, ಅಸಲಿ ಕ್ರಿಯೇಟಿವಿಟಿ ಕೂಡ ಅಲ್ಲ. ಮತ್ತೆ ಮತ್ತೆ ಬರುವುದು ಒಂದೇ ಕ್ರಿಂಜ್ ಕಂಟೆಂಟ್. ಪ್ರಶ್ನೆ ಇಲ್ಲಿಂದ ಶುರುವಾಗ್ತದೆ. ನಿಜವಾದ ಟ್ಯಾಲೆಂಟ್ ಬೆಳೆಯಬೇಕಾದಲ್ಲಿ ಯಾಕೆ ಬರೀ ಕ್ರಿಂಜ್ ಕಂಟೆಂಟ್ ಮಾತ್ರ ಟ್ರೆಂಡ್ ಆಗ್ತದೆ? ಅಲ್ಗೋರಿಥಮ್ಗೆ ನಿಮ್ಮ ಟ್ಯಾಲೆಂಟ್ ಗೊತ್ತಾಗೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ನೀವು ಎಷ್ಟು ಹೊತ್ತು ವಿಡಿಯೋ ನೋಡ್ತೀರಾ, ಎಷ್ಟು ಶೇರ್ ಮಾಡ್ತೀರಾ ಅನ್ನೋದು. ಒಬ್ಬರು ಹಾಡಿದ್ರು, ಡ್ಯಾನ್ಸ್ ಮಾಡಿದ್ರು ಜನ 10 ಸೆಕೆಂಡ್ ಮುಂಚೆ ಸ್ಕಿಪ್ ಮಾಡ್ತಾರೆ. ಆದರೆ ಕ್ರಿಂಜ್ ಜನ 30 ಸೆಕೆಂಡ್ ಫುಲ್ ನೋಡ್ತಾರೆ, ಮತ್ತೆ ಶೇರ್ ಕೂಡ ಮಾಡ್ತಾರೆ. ಅಲ್ಗೋರಿಥಮ್ಗೆ ಅದು ಸಿಗ್ನಲ್, ಇದು ಜನರಿಗೆ ಬೇಕು. ಯೂತ್ ಸೈಕಾಲಜಿ. ಇವತ್ತಿನ ಯುವಕರ ಮನಸ್ಸು ಫಾಸ್ಟ್ ಎಂಟರ್ಟೈನ್ಮೆಂಟ್ಗೆ ಸೆಟ್ ಆಗಿದೆ. ಒಂದು ಆರ್ಟ್ ಅಪ್ರಿಷಿಯೇಟ್ ಮಾಡಲು ಪೇಷನ್ಸ್ ಬೇಕು, ಆದರೆ ಸ್ಕ್ರೋಲ್ ಮಾಡುವ ಫಿಂಗರ್ಸ್ಗೆ ಪೇಷನ್ಸೇ ಇಲ್ಲ. ಮಗ ವ್ಯೂಸ್ ಬಂದರೆ ಸಾಕು, ಕ್ವಾಲಿಟಿ ಸೆಕೆಂಡ್ರಿ ಅಂತ ಭಾವನೆ ನಮ್ಮ ಜನ್ರೇಷನ್ಗೆ ಬೆಳೆದಿದೆ. ಅದೇ ಕಾರಣ ಟ್ಯಾಲೆಂಟ್ ಸ್ಲೋಲಿ ಸೈಡ್ಗೆ ಹೋಗ್ತಾ ಇದೆ. ದಿ ಹಾರ್ಶ್ ಟ್ರೂತ್ ಏನಂದರೆ, ಟ್ಯಾಲೆಂಟ್ ವಿಡಿಯೋಸ್ ರೆಕಗ್ನೈಸ್ ಆಗೋಕ್ಕೆ ತುಂಬ ಸಮಯ ಬೇಕು. ಆದರೆ ಕ್ರಿಂಜ್ ಕಂಟೆಂಟ್ ಬೆಂಕಿ ಥರ ಬೇಗ ರೆಕಗ್ನೈಸ್ ಆಗುತ್ತೆ. ಯಾಕೆಂದ್ರೆ ಅದು ಲೌಡ್ ಇದೆ, ಸಿಂಪಲ್ ಇದೆ, ಟೈಮ್ ಪಾಸ್ ಆಗ್ತದೆ. ಇದು ಡೇಂಜರಸ್ ಸೈಕಲ್ ಕೂಡ. ಟ್ಯಾಲೆಂಟ್ ಕ್ರಿಯೇಟರ್ಸ್ ಡಿಮೋಟಿವೇಟ್ ಆಗ್ತಾರೆ, ಆದರೆ ಕ್ರಿಂಜ್ ಕ್ರಿಯೇಟರ್ಸ್ ಮೋಟಿವೇಟ್ ಆಗಿ ಇನ್ನೂ ಕ್ರಿಂಜ್ ಕಂಟೆಂಟ್ಸ್ ಮಾಡ್ತಾರೆ. ಮತ್ತು ನಾವು ನೋಡ್ತಿರುವ ಟ್ರೆಂಡ್ ರಿಪೀಟ್ ಕೂಡ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ವರ್ಲ್ಡ್ ಕ್ಲಾಸ್ ಸಿಂಗರ್ಸ್, ಡ್ಯಾನ್ಸರ್ಸ್, ಆ್ಯಕ್ಟರ್ಸ್, ಕಾಮಿಡಿಯನ್ಸ್, ಆರ್ಟಿಸ್ಟ್ಗಳು ಇದ್ದಾರೆ. ಆದರೆ ಅವರು ಟ್ರೆಂಡ್ ಆಗಬೇಕು ಅಂದರೆ ಒಂದು ಮಾತ್ರ ಸೊಲ್ಯೂಷನ್, ಅದು ನಾವೇ ಮಾಡಬೇಕು. ನಾವೇನು ಸಪೋರ್ಟ್ ಮಾಡ್ತೇವೋ ಅದೇ ಸರ್ವೈವ್ ಆಗ್ತದೆ. ನಾವು ಟ್ಯಾಲೆಂಟ್ ವೀಡಿಯೋಸ್ಗೆ ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಕಮೆಂಟ್ ಮಾಡಿದರೆ ಅಲ್ಗೋರಿಥಮ್ ಸಿಗ್ನಲ್ ಚೇಂಜ್ ಆಗುತ್ತೆ. ಆದರೆ ನಾವು ಕ್ರಿಂಜ್ಗೆ ಫ್ರೀ ಪ್ರಮೋಷನ್ ಕೊಟ್ಟರೆ ಫ್ಯೂಚರ್ ಕ್ರಿಂಜ್ನಲ್ಲೇ ಸಿಲುಕುತ್ತೆ. ಪ್ರಶ್ನೆ ಸಿಂಪಲ್, ನೀವು ಯಾವ ಫ್ಯೂಚರ್ ಬಯಸ್ತೀರಾ? ಕ್ರಿಂಜ್ ನೇಷನ್ ಅಥವಾ ಟ್ಯಾಲೆಂಟ್ ನೇಷನ್ನ? ಕಮೆಂಟ್ ಮಾಡಿ. ಇದು ರ್ಯಾಂಡಮ್ ಸ್ಕ್ರೋಲ್ ಮಾಡೋ ಡಿಸ್ಕಷನ್ ಅಲ್ಲ, ಇದು ನಮ್ಮ ಜನ್ರೇಷನ್ನ ಡೈರೆಕ್ಷನ್. ಆಲೋಚಿಸಿ, ಬೆಂಬಲಿಸಿ, ಟ್ಯಾಲೆಂಟನ್ನು ಹೈಲೈಟ್ ಮಾಡಿ. ನಮ್ಮ ಕರ್ನಾಟಕ ಕ್ರಿಂಜ್ನಿಂದ ಅಲ್ಲ, ಕ್ರಿಯೇಟಿವಿಟಿಯಿಂದ ಶೈನ್ ಆಗಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಹಾಗೂ ರಹಸ್ಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ.